ನನ್ನನ್ನು ಕ್ಷಮಿಸಿ ಬಿಡು ರಮ, ನನ್ನನ್ನು ಕ್ಷಮಿಸಿ ಬಿಡು. ಏನಾಯ್ತ್ರಿ ಸಾಹೇಬ್, ಇಂಥ ಟೈಮ್ನಲ್ಲಿ ಇದು ಯಾಕೆ ಮಾತಾಡ್ತೀರಿ? ಸೂಟು ಬೋಟು ಕೋಟಿನಲ್ಲಿ ಬಂದಿರುವಂತಹ ಹೇ ಭೀಮರವರನ್ನ 1000 ಜನ ಸನ್ಮಾನ ಮಾಡುವುದನ್ನ ಜನ ಎಲ್ಲರೂ ನೋಡಿದ್ದಾರೆ. ಈ ನಿನ್ನ ಸಾಹೇಬರಿಗೆ ಸನ್ಮಾನ ಮಾಡುವುದನ್ನು ನೋಡುವುದಕ್ಕೂ ನೀನು ಕೂಡ ಬಂದಿದ್ದೇರಮ್ಮ. ಆದರೆ ನಿನ್ನ ಮೈ ಮೇಲೆ ಒಂದು ಒಳ್ಳೆಯ ಸೀರೆ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಎಂದೋ ನಾನು 10ನೇ ಪಾಸ್ ಆದಾಗ ಶಾಹು ಮಹಾರಾಜರು ಕೊಟ್ಟಿರುವಂತಹ ಪೇಟವನ್ನು ನಿನ್ನ ಮುಖಕ್ಕೆ ಮುಚ್ಚಿಕೊಂಡು ನಿನ್ನ ಹರಿದ ಸೀರೆಯನ್ನ ಈ ಶಾಲಿನಲ್ಲಿ ಮುಚ್ಚಿಕೊಂಡು ಬಂದು ನನ್ನ ಸನ್ಮಾನವನ್ನು ನೋಡುವುದನ್ನ ನಾನು ಕಣ್ಣಾರೆ ಕಂಡೆರಮ್ಮ, ಕಣ್ಣಾರೆ ಕಂಡೆ. ನನ್ನನ್ನು ಕ್ಷಮಿಸಿ ಬಿಡುರಮ್ಮ. ನಾನು ಒಬ್ಬ ವಿದ್ಯಾರ್ಥಿ, ಒಳ್ಳೆಯ ವಿದ್ಯಾರ್ಥಿ, ಅದೇ ಒಬ್ಬ ಒಳ್ಳೆ ನಾಯಕನಾಗಿದ್ದೇನೆ. ಆದರೆ ಒಬ್ಬ ಒಳ್ಳೆ ಗಂಡ ಆಗ್ಲಿಕ್ಕಾಗ್ಲಿಲ್ಲ, ನಿನಗೆ ಒಂದು ಒಳ್ಳೆ ಸೀರೆಯನ್ನು ಕೊಡಿಸ್ಲಿಕ್ಕಾಗ್ಲಿಲ್ಲ ರಮ್ಮ, ಸೀರೆ ಕೊಡಿಸ್ಲಿಕ್ಕಾಗ್ಲಿಲ್ಲ. ನನ್ನನ್ನು ಕ್ಷಮಿಸಿ ಬಿಡು ರಮ್ಮ, ನನ್ನನ್ನು ಕ್ಷಮಿಸಿ ಬಿಡು. ಇದು ಎಲ್ಲ ಬೇಡ್ರಿ, ಇಂತ 1000 ಸೀರೆ ತಗೋತಿಲ್ಲ, ಇದು ಎಲ್ಲ ಬೇಡ್ರಿ. ರಮ ರಮ ರಮ, ನಾನು ಈ ವಿದೇಶಕ್ಕೆ ಶಿಕ್ಷಣ ಕಲಿಯೋದಕ್ಕೆ ಹೋದಾಗ ಗಂಗಾಧರನನ್ನು ಕಳ್ಕೊಂಡು ಅದು ಹೇಗೆ ಬದುಕಿದೆ, ರಮೇಶನನ್ನು ಕಳ್ಕೊಂಡು ಅದು ಹೇಗೆ ಬದುಕಿದೆ ರಮ. ಈ ನೋವಿನಲ್ಲಿ ಕೂಡ ನನಗೆ ಆಸರೆಯಾಗಿ, ನನಗೆ ಭರವಸೆಯಾಗಿ, ನನಗೆ ಉತ್ಸಾಹವನ್ನು ತುಂಬುತ್ತಾ ನನ್ನ ಶಿಕ್ಷಣದ ಚಿಲುಮೆಯಾಗಿ, ನನ್ನ ಹುಮ್ಮಸದ ಚಿಲುಮೆಯಾಗಿ ನೀನು ಇರುವುದು ನನ್ನ ಪುಣ್ಯ ರಮ, ನನ್ನ ಪುಣ್ಯ. ಎಷ್ಟು ದಿವಸ ಆಯ್ತು ಊಟ ಮಾಡಿ, ಚಂದ ಊಟ ಮಾಡ್ರಿ. ನಡಿ ರಮ, ನಡಿ ಹಣ ಬರ್ರಿ. ನೀವೆಲ್ಲರ ಸಹಕಾರದಿಂದ ನಾನು ಒಂದು ಒಳ್ಳೆಯ ಪದವಿಯನ್ನು ಮುಗಿಸ್ಕೊಂಡು ಅಮೆರಿಕದಿಂದ ತೆರಳಿದ್ದೆ. ಜೀವನ ವಿಧಾನ, ಸಂವಿಧಾನ ಬೇರೆ ಏನು ಅಲ್ಲ, ನಿಮಗೆ ಬೇಕಾಗಿರುವಂತಹ ಹಕ್ಕುಗಳನ್ನ ಸುರಕ್ಷಿತವಾಗಿಟ್ಟುಕೊಂಡಿರುವಂತಹ ತಾಣ. ಸಂವಿಧಾನ ಬೇರೆ ಏನು ಅಲ್ಲ, ನಿಮಗೆ ರಾಜಕೀಯ ಹಕ್ಕು ಕೊಡುವಂತಹ ತಾಣ. ಸಂವಿಧಾನ ಬೇರೆ ಏನಲ್ಲ, ನಿಮಗೆ ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಎಲ್ಲ ಹಕ್ಕುಗಳನ್ನು ಕೊಡುವಂತಹ ATM. ಅದನ್ನು ನೀವು ಕಾಯ್ಕೊಂಡ್ರೆ ಮಾತ್ರ ಅದು ನಿಮಗೆ ಕಾಯ್ತದೆ. ಸಂವಿಧಾನ ರಕ್ಷಣೆ ಮಾಡಿದರೆ ಆ ಸಂವಿಧಾನ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ದಯವಿಟ್ಟು ಸಂವಿಧಾನವನ್ನು ರಕ್ಷಣೆ ಮಾಡಿರಿ. ನಿಮ್ಮ ಮಕ್ಕಳಿಗೆ ದುಶ್ಚಟಗಳಿಂದ ದೂರ ಇರಿ, ನೀವು ಸ್ವತಃ ದುಶ್ಚಟಗಳು ಮಾಡೋದರಿಂದ ದೂರ ಇರಿ. ಈ ದೇಶದಲ್ಲಿ ಮದ್ಯಪಾನ ನಿಷೇಧಗಳನ್ನು ಮಾಡಿದರೂ ಕೂಡ ಎಷ್ಟೋ ಜನರು ಮದ್ಯಪಾನದಲ್ಲಿ ಮಧ್ಯರಾತ್ರಿಯಲ್ಲಿ ಕುಡಿದು ಸಾಯ್ತಾ ಇದ್ದಾರೆ. ಇದು ನಮ್ಮ ದೇಶದ ಅಲ್ಲ, ಇದು ನನ್ನ ದೇಶ ಅಲ್ಲ, ನಾವು ಕಂಡುಕೊಂಡಿರುವಂತಹ ದೇಶ ಅಲ್ಲ. ದಯವಿಟ್ಟು ದೇಶದ ಪಾವಿತ್ರ್ಯತೆಯನ್ನು ಕಾಯ್ಕೊಂಡು, ದೇಶದ ಸಂವಿಧಾನಬದ್ಧವಾಗಿರುವ ನಿಮ್ಮಂಥ ಹಕ್ಕುಗಳನ್ನ ನೀವೆಲ್ಲ ಕಾಯ್ಕೊಂಡು, ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನು ರಾಜಕೀಯದಲ್ಲಿ ಕಳಿಸಿ ಅಧಿಕಾರಗಳನ್ನು ಕೊಟ್ಟು ಸರ್ಕಾರವನ್ನು ರಚನೆ ಮಾಡಿಸಿ ನಿಮ್ಮ ಹಕ್ಕುಗಳನ್ನು ಉಳಿಸಿಕೊಂಡು ಈ ದೇಶವನ್ನು ಪ್ರಜಾಪ್ರಭುತ್ವ ದೇಶವನ್ನ ಪ್ರಬುದ್ಧ ಭಾರತವನ್ನಾಗಿ ಮಾಡಿ, ಒಂದೇ ತಾಯಿಯ ಮಕ್ಕಳಂತೆ ತಾವೆಲ್ಲರೂ ಸಮಾನವಾಗಿ ಜಾತಿ ಭೇದ, ಮತಭೇದ, ಪಂಥಭೇದ, ಧರ್ಮ ಭೇದಗಳನ್ನು ಮರೆತು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಕ್ಕಳಂತೆ ಸಮಾಜವನ್ನು ಕಟ್ಟುತ್ತಾ ನಗುತ್ತಾ ಬಾಳಿರಿ ಅಂತೇಳಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಮತ್ತೆ ನೀವು ನನಗೆ ಯಾವ ಮೂರ್ತಿಯಲ್ಲಿ ಕೂಡಿಸಿದಿರೋ ಅದೇ ಮೂರ್ತಿಯಲ್ಲಿ ಮತ್ತೆ ಮರಳಿ ಹೋಗ್ತಾ ಇದ್ದೇನೆ. ಜೈ ಸಂವಿಧಾನ, ಜೈ ಭಾರತ್.